ಉಪೇಂದ್ರರವರೇ, ನೀವು ಹೇಳಿದ್ದನ್ನ ಜನ ಕೇಳ್ತಾ ಇದ್ದೀವಿ, ನಾನು ಕೇಳ್ತಾ ಇದ್ದೀನಿ, ಜನನೂ ಕೇಳ್ತಾ ಇದ್ದಾರೆ. ರಾಜಕೀಯವನ್ನ ಕಿತ್ತು ಹಾಕಿ ಪ್ರಜಾಕೀಯವನ್ನ ಸ್ಥಾಪನೆ ಮಾಡಬೇಕು, ಇದು ಅನಿವಾರ್ಯತೆ ಇದೆ. ಇದನ್ನ ನಾನು ಹೇಳೋದಕ್ಕಿಂತ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟ್ ಮತ್ತೆ ಆ್ಯಪ್ ಆಗು ಬರುತ್ತದು ಐಫೋನಲ್ಲಿ, ಆಂಡ್ರಾಯ್ಡಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನ ಟೋಟಲ್ ಆಗಿ ನೋಡಿ, ಅವಾಗ ನಿಮ್ಗೆಲ್ಲವೂ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅದು ಒಂದು ದಶಕದಿಂದ ಪ್ರಜಾಕೀಯವನ್ನ ನಡೆಸ್ತಾ ಇದ್ದೇವೆ, ನೀವು ಹೇಳಿದ್ದೇ ಸರಿ, ಬೇರೆ ಯಾರೂ ಸಹ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಬೇಡಿ. ರಾಜಕೀಯವಂತಹ ಭ್ರಷ್ಟಾಚಾರದ ಬೇರುಗಳನ್ನು ಕಿತ್ತು ಹಾಕೋದಕ್ಕೆ, ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಪ್ರಜಾಕೀಯದ ಕಾನ್ಸೆಪ್ಟ್ಗಳು ತುಂಬಾ ಚೆನ್ನಾಗಿದೆ. ಆದರೆ ನೀವು ಎಲ್ಲಿ ಫೇಲ್ ಆಗ್ತಾ ಇದ್ದೀರಿ? ಜನರಿಗೆ ತಲುಪಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಿ ಉಪೇಂದ್ರರವರೇ. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ, ಜನರಿಗೆ ಪ್ರಜಾಕೀಯ ಅಂದರೆ ಏನು, ಪ್ರಜಾಕೀಯದ ಕೆಲಸಗಳೇನು ಅಂತೇಳಿ ನಾನು ವೆಬ್ಸೈಟ್ ಮಾಡಿಬಿಟ್ಟೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟೆ ಅಂತಲ್ಲ. ಯಾಕಂದರೆ ಜನ ಇನ್ನೂ ಕರ್ನಾಟಕದ ಮಟ್ಟಿಗೆ ಹೇಳಕ್ಕೆ ಹೋದರೆ, ಕರ್ನಾಟಕದ ಮಟ್ಟಿಗೆ ಇನ್ನೂ ಸಹ ನೀವು ಹೇಳೋ ರೀತಿಯಲ್ಲಿ ಅಪ್ಡೇಟ್ ಆಗಿಲ್ಲ. ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಅಪ್ಡೇಟ್ ಆಗಿಲ್ಲ. ವೆಬ್ಸೈಟ್ ನೋಡಿ ತಿಳ್ಕೊಳ್ಳುವಷ್ಟು ಬುದ್ಧಿವಂತರಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಆಂಡ್ರಾಯ್ಡ್ ಉಪಯೋಗಿಸ್ತಾ ಇರುವಂತಹ ಬಹುತೇಕ 75% ಜನಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರಾಗಿ ಆಂಡ್ರಾಯ್ಡ್ ಉಪಯೋಗಿಸ್ತಾರೆ ಹೊರತು ಅವರಿಗೆ ದೇಶದ ಬಗ್ಗೆ ಆಗಲಿ ಕರ್ನಾಟಕದ ಬಗ್ಗೆ ಆಗಲಿ ಅವರಿಗೆ ಅರಿವಿಲ್ಲ. 10 ವರ್ಷಗಳಿಂದ, ದಶಕದಿಂದ ಪ್ರಜಾಕೀಯವನ್ನು ನಡೆಸ್ತಾ ಇದ್ದೀರಿ. ಲೋಕಸಭೆಯಲ್ಲಿ 28 ಅಭ್ಯರ್ಥಿಗಳನ್ನು ಹಾಕಿದ್ರಿ, MLA ಎಲೆಕ್ಷನ್ ಅಲ್ಲಿ 100 ಅಭ್ಯರ್ಥಿಗಳನ್ನು ಹಾಕಿದ್ರಿ, ಹಿಂದಿನ ಎಲೆಕ್ಷನ್ ಅಲ್ಲಿ ಹಾಕಿದ್ರಿ, ಎಲ್ಲವನ್ನೂ ಆಗ್ತಾ ಇದ್ದೀರಾ ಹೊರತು ಏನಾದರೂ ಬೆಳವಣಿಗೆ ಆಗ್ತಾ ಇದೆಯಾ? ಕೇಳಿ. ಈಗ ನಮ್ಮಂಥವರು ಕೊಡುವಂತಹ ಸಲಹೆಗಳನ್ನು ಕೇಳಿ, ಸಲಹೆಗಳನ್ನು ಅಳವಡಿಸ್ಕೊಳ್ಳಿ. ಇದು ರಾಜಕೀಯ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಾ ಇದೆ. ಇದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂದರೆ ಅವರದ್ದೇ ಸ್ಟೈಲ್ನಲ್ಲಿ ಮನವರಿಕೆ ಮಾಡಿಕೊಡ್ಬೇಕೆ ಹೊರತು ಏನೋ ಉಪೇಂದ್ರ ಬಂದ, ಏನೋ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ, ಏನೋ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಕಾನ್ಸೆಪ್ಟಿಗೆ ಜನ ಬಂದ್ಬಿಟ್ಟಿದ್ದಾರೆ ಹೊರತು ಉಪೇಂದ್ರನಿಂದ ಏನೋ ಒಂದು ಆಗುತ್ತೆ, ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ಭ್ರಷ್ಟ ರಾಜಕಾರಣ ಹೋಗುತ್ತೆ. ಇವತ್ತು ತಮಿಳುನಾಡಿನಲ್ಲಿ ವಿಜಯ್ TVK ಪಕ್ಷ ಕಟ್ಟಿದ್ರು, ಪವನ್ ಕಲ್ಯಾಣ್ ಒಂದು ಪಕ್ಷ ಕಟ್ಟಿದ್ರು, ಜನಸೇನಾ ಕಟ್ಟಿದ್ರು. ಅವರಿಬ್ಬರು ಸಹ ಚಲನಚಿತ್ರ ನಟರೇ, ಜನರ ಮನ್ನಣೆಯನ್ನು ಗಳಿಸಿದಂಥವರೇ. ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ನಿಮ್ಮ ಕಾನ್ಸೆಪ್ಟು ₹1 ಖರ್ಚು ಮಾಡಬಾರ್ದು, ಸತ್ಯ. ₹1 ಖರ್ಚು ಮಾಡಬಾರ್ದು, ಸತ್ಯ. ಆದರೆ ಖರ್ಚು ಮಾಡದೆ ಜನರ ಮುಂದೆ ಹೋಗೋದಕ್ಕೆ ಬಹಳಷ್ಟು ದಾರಿಗಳಿದಾವಲ್ಲ, ಆ ದಾರಿಗಳನ್ನು ಯಾಕೆ ಬಳಸ್ಕೊಳ್ತಾ ಇಲ್ಲ? ಯಾತಕ್ಕೆ ಬಳಸ್ಕೊಳ್ತಾ ಇಲ್ಲ? ಬೇಕಾದಷ್ಟು ದಾರಿ ಇದೆ. ನೀವು ಹೇಳ್ತಾ ಇದ್ರಿ UI ಸಿನಿಮಾ ಬಂತಲ್ಲ, ಅದರಲ್ಲೂ ಚೆನ್ನಾಗಿ ಹೇಳಿದ್ರಿ. ಆದರೆ ಜನ UI ಸಿನಿಮಾದಲ್ಲಿ ಇರುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಲಿಲ್ಲ. ಆವಾಗಲೇ ನೀವು ತಿಳ್ಕೊಳ್ಬೇಕಾಗಿತ್ತು, ನಾನು ಬದಲಾವಣೆ ಆಗಬೇಕು, ಪ್ರಜಾಕೀಯ ಪಾರ್ಟಿ ಪ್ರಾರಂಭ ಮಾಡಿದ್ದೀನಲ್ಲ, ನಾನು ಬದಲಾವಣೆ ಆಗಬೇಕು ಅಂತೇಳಿ ನೀವು ಅವತ್ತೇ ತಿಳ್ಕೊಳ್ಬೇಕಾಗಿತ್ತು. ತಿಳ್ಕೊಂಡಿಲ್ಲ. ನನ್ನ ಪ್ರಕಾರ UI ಸಿನಿಮಾ ಪ್ರತಿಯೊಬ್ಬರು ನೋಡಿದರೆ ಅಲ್ಲಿದ್ದಂತಹ ವ್ಯವಸ್ಥೆಯನ್ನು ಯಾವ ಸಿನಿಮಾ ರೂಪದಲ್ಲಿ ತೋರಿಸಿದ್ದೀರಿ. ಇವತ್ತು ಭಾರತಾಂಬೆಯ ಮೇಲೆ ಅತ್ಯಾಚಾರ ಆಗೋ ರೀತಿಯಲ್ಲಿ ನೀವು ತೋರಿಸಿದ್ದೀರಿ. ಭಾಳ ನೋವನ್ನುಂಟು ಮಾಡುವಂಥದ್ದು ಇವತ್ತು ನಡೀತಾ ಇರುವಂಥದ್ದು ಅದೇನೇ. ಸಿನಿಮಾವನ್ನು ಜನ ನೋಡಿಲ್ಲ. ನೀವು ಪ್ರಜಾಕೀಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಿ, ಜನ ಕೇಳ್ತಾ ಇಲ್ಲ. ಅಸಲಿಗೆ ಮೀಡಿಯಾಗಳಿಗೆ ಅರ್ಥ ಆಗಲಿಲ್ಲ. ಉಪೇಂದ್ರ ಏನೋ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಂದು ಪ್ರೆಸ್ ಮೀಟಿಂಗ್ ಬರ್ತಾರೆ ಹೊರತು ಅವರಿಗೆ ಅರ್ಥ ಆಗಿಲ್ಲ. ಉಪೇಂದ್ರರವರೇ, ಸಲಹೆಗಳು ಬಹಳಷ್ಟು ಇದ್ದಾವೆ. ಉಪಯುಕ್ತವಾದಂತಹ ಸಲಹೆಗಳನ್ನು ತೆಗೆದುಕೊಳ್ಳಿ, ಅದನ್ನು ಕಾರ್ಯರೂಪಕ್ಕೆ ತಗೊಂಬನ್ನಿ. ಅದು ನಿಮ್ಮಿಂದ ಸಾಧ್ಯ. ಯಾತಕ್ಕೆ ನಿಮ್ಮಿಂದ ಸಾಧ್ಯ ಅಂತಂದರೆ, ನೀವೊಬ್ಬರು ಕರ್ನಾಟಕದ ಮೂಲೆಯಲ್ಲಿ ಈ ಹಳ್ಳಿಗಾಡಿನಲ್ಲಿ ಕಟ್ಟೆಯ ಮೇಲೆ ಕೂತ್ಕೊಂಡಿರುವಂಥವ್ರಿಗೂ ಉಪೇಂದ್ರ ಯಾರು ಅಂತ ಗೊತ್ತಿದೆ. ನೀವು ಹೇಳುವಂತಹ ಮಾತುಗಳು ಜನರ ಕಿವಿಗೆ ಹೋಗುತ್ತೆ, ಮನಸ್ಸಿಗೆ ಹೋಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಬಹಳಷ್ಟು ವಿಚಾರಗಳಿದ್ದಾವೆ. ಇವತ್ತು ನೀವು ವೆಬ್ಸೈಟನ್ನು ಉದ್ಘಾಟನೆ ಮಾಡ್ತೀರಿ, ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತೀರಿ, LED ಮಾಲೀಕ ಅಂತ ಹೇಳ್ತೀರಿ. ಆ ಮಾಲೀಕನ ಅಕ್ಷರವೇ ತಪ್ಪು. ಕಾಗುಣಿತಗಳು ತಪ್ಪಾಗುತ್ತೆ.
ಮಾಲೀಕ ಅನ್ನೋದೇ ತಪ್ಪಾಗುತ್ತೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪ್ರಜಾಕೀಯದ ಮಾಲೀಕ ತಪ್ಪು ದಾರಿಗೆ ಹೋಗಬಾರದು ಅನ್ನೋದಾದರೆ ಅದರ ಸ್ಥಾಪಕರು ಯಾವ ರೀತಿ ನಡ್ಕೊಳ್ಬೇಕಾಗುತ್ತೆ. ಇನ್ನು ಮುಂದಾದರೂ ಒಂದು ದಶಕ ನಾವು ವೇಸ್ಟ್ ಮಾಡಾಕಿದಿರಿ. ಒಂದು ದಶಕದಲ್ಲಿ ಇಡೀ ಕರ್ನಾಟಕದ ಈ BJP, ಕಾಂಗ್ರೆಸ್ಸು, JDS ಈ ಭ್ರಷ್ಟಾಚಾರಗಳನ್ನು ಏನು ಮೈಯಲ್ಲಿ ಒದ್ಕೊಂಡಿರುವಂತಹ ರಾಜಕೀಯ ಪಕ್ಷಗಳನ್ನು ಕಿತ್ತು ಹಾಕಿ ಪ್ರಜಾಕೀಯ ಇವತ್ತು ರಾಜಕೀಯ ವಿಧಾನಸಭೆಯಲ್ಲಿ ಆಡಳಿತ ನಡೆಸಬೇಕಾಗಿತ್ತು. ನೀವು 10 ವರ್ಷಗಳ ಕಾಲ ಕರೆಕ್ಟಾಗಿ ಮಾಡಿದ್ದಿದ್ರೆ ಇವತ್ತು ವಿಧಾನಸಭೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ 150 ಜನ ಪ್ರಜಾಕೀಯದ ಕಾರ್ಮಿಕರು ಶಾಸಕರಾಗಿರ್ತಿದ್ರು. ನೀವು ವಿಫಲರಾಗ್ತಾ ಇದ್ದೀರಿ, ನೀವು ವಿಫಲರಾಗಿದ್ದೀರಿ. ಯಾಕೆಂದರೆ ಜನ, ನಮ್ಮ ಕರ್ನಾಟಕದ ಜನ ಅವರ ಮೆಂಟಾಲಿಟಿಯನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ನೀವು ಅರ್ಥ ಮಾಡ್ಕೊಂಡಿದ್ದಿದ್ರೆ ಬಹುಶಃ 10 ವರ್ಷ ಬೇಕಾಗಿರಲಿಲ್ಲ. ಈಗಲೂ ಸಹ ನೀವು ವೆಬ್ಸೈಟ್ ಏನು ಉದ್ಘಾಟನೆ ಮಾಡಿದ್ದೀರಲ್ಲ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಹಳೆಯ ವೆಬ್ಸೈಟ್ನಲ್ಲಿ ಏನು ಇರ್ತಿದ್ದೋ, ಏನು ನೀವು ಹೇಳ್ತಾ ಇದ್ದೀರೋ ಅದೇ ಇದೆಯೇ ಹೊರತು ಬೇರೆ ಏನಿಲ್ಲ. ಫಸ್ಟು ನಾವು ಫೌಂಡೇಶನ್ ಹಾಕಬೇಕು. ಫೌಂಡೇಶನ್ ಹಾಕಬೇಕು ಅಂತಂದರೆ ನಾವು ಭೂಮಿಯನ್ನು ಹದ ಮಾಡಬೇಕಾಗುತ್ತೆ. ಫೌಂಡೇಶನ್ ಹಾಕಕ್ಕೆ ಮುಂಚೆ ಭೂಮಿಯನ್ನು ಹದ ಮಾಡಬೇಕಾಗುತ್ತೆ. ಜನರ ಮನಸ್ಸಿಗೆ ಪ್ರಜಾಕೀಯ ಇದ್ರೆ ಏನು ಅಂತ ಗೊತ್ತಾಗಬೇಕಾಗುತ್ತೆ. ಹಣ ಖರ್ಚು ಮಾಡಬೇಕಾಗಿಲ್ಲ, ಬುದ್ಧಿ ಉಪಯೋಗಿಸ್ಬೇಕು, ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ನಾವು ಈ ಕ್ಷೇತ್ರದಲ್ಲಿ ಇಳಿದಿದ್ದೇವೆ ಅಂತಂದರೆ ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಒಂದು ರೀತಿಯಾದಂತಹ ಕ್ರಾಂತಿ ಮಾಡ್ತಾ ಇದ್ದಾರೆ. ಅವರು ಸ್ವಂತ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 2 ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜನರಿಗೆ ವಿಜಯ್ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಅನ್ನೋದು ರಿಸಲ್ಟ್ ಜೊತೆ ಗೊತ್ತಾಗುತ್ತೆ. ಆದರೆ ವಿಜಯ್ ಏನು ಅಖಾಡಕ್ಕೆ ಇಳಿದಿದ್ದಾರಲ್ಲ, ಅದೇ ರೀತಿ ಜನಸೇನಾ ಪಕ್ಷದ ಏನು ನಮ್ಮ ಪವನ್ ಕಲ್ಯಾಣ್ ಅವರು ಆರಂಭದಲ್ಲಿ ಸೋತರು, ಅದಾದ ನಂತರ ಮೈತ್ರಿಯಲ್ಲಿ ಅಧಿಕಾರ ಹಿಡಿದಿದ್ದಾರೆ. ಅವರು ಸಹ ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರಜಾಕೀಯ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ರಜಾಕೀಯವನ್ನು ಜನರಿಗೆ ತಲುಪಿಸುವಂತಹ ಕೆಲಸ ನೀವು ಮಾಡ್ತಾ ಇಲ್ಲ. ಕೇಳಿ, ನಾವು ಸಹ ನಿಮಗೆ ಸಲಹೆಗಳನ್ನು ಕೊಡ್ತೇವೆ. ನೀವು ಸರಿದಾರಿಗೆ ಹೋಗಿ ಅಂತೀವಿ, ಈ ರಾಜ್ಯವನ್ನು ಕಾಪಾಡಿ ಅಂತೀವಿ, ಈ ದೇಶವನ್ನು ಕಾಪಾಡಿ ಅಂತೀವಿ ಹೊರತು ನಿಮ್ಮನ್ನು ನಾವು ಟೀಕೆ ಮಾಡ್ತಾ ಇಲ್ಲ. ಉಪೇಂದ್ರರವರೇ, ಈ ರಾಜ್ಯದ, ಈ ದೇಶದ, ರಾಜ್ಯದ ಕನ್ನಡಿಗನಾಗಿ, ದೇಶದ ಪ್ರಜೆಯಾಗಿ ಪ್ರಜಾಕೀಯದ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಆದರೆ ನೀವು ಈ ಒಂದು ದಶಕ ವೇಸ್ಟ್ ಮಾಡಾಕಿದ್ದೀರಿ. ಒಂದು ದಶಕವನ್ನು ವೇಸ್ಟ್ ಮಾಡಾಕಿದ್ದೀರಿ. ಇನ್ನು ಮುಂದಾದರೂ ಕೊನೆಯ ಪಕ್ಷ ಏಪ್ರಿಲ್ 1ನೇ ತಾರೀಕು ನೀವು ಮೀಡಿಯಾಗಳ ಮುಂದೆ ಬಂದು ಹೇಳಿದ್ದೀರಿ, ಅವರೊಂದಷ್ಟು ಸುದ್ದಿ ಮಾಡಿದ್ದಾರೆ. ಬಿಟ್ಟರೆ ಆ ಮೀಡಿಯಾಗಳಿಗೂ ಸಹ ನೀವೇನು ಹೇಳ್ತಾ ಇದ್ದೀರಿ, ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಹೇಳ್ತಾ ಇದ್ದೀರಿ ಅನ್ನೋದು ಅವರ ತಲೆಗೂ ಹೋಗಿಲ್ಲ. ಇನ್ನು ಜನರ ತಲೆಗೆ ಹೇಗೋಗುತ್ತೆ? ಭಾಳಷ್ಟು ದಾರಿಗಳಿದೆ ಉಪೇಂದ್ರರವರೇ. ಪ್ರಜಾಕೀಯವನ್ನು ಗ್ರಾಮ ಮಟ್ಟದ ಕಟ್ಟೆಯ ಮೇಲೆ ಕೂತ್ಕೊಂಡಿರುವಂಥವ್ರಿಗೂ ತಲುಪಿಸುವಂಥದ್ದಕ್ಕೆ ಭಾಳಷ್ಟು ದಾರಿಗಳಿದ್ದಾವೆ. ಮೀಡಿಯಾಗಳನ್ನು ಬಳಸ್ಕೊಳ್ಳುವಂತಹ ದಾರಿಗಳಿದ್ದಾವೆ. ಏನು ಅಲ್ಲಲ್ಲಿ ಸೆಮಿನಾರ್ಗಳನ್ನು ಮಾಡಿ, ಕಾರ್ಯಾಗಾರಗಳನ್ನು ಮಾಡಿ, ಈ ಏನು ಕಾಲೇಜುಗಳಲ್ಲಿ ನಾವು ಇದರ ಬಗ್ಗೆ ಏನು ಸೆಮಿನಾರ್ಗಳನ್ನು ಮಾಡುವಂಥದ್ದು, ಏನು ಸಂತೆಗಳಲ್ಲಿ ಸಭೆಗಳನ್ನು ಮಾಡುವಂಥದ್ದು, ಕಾರ್ಯಾಗಾರಗಳನ್ನು ಮಾಡುವಂಥದ್ದು ಎಲ್ಲವನ್ನೂ ಮಾಡ್ಬೋದ್ರಿ. ಅದು ನಿಮ್ಮ ಕೈನಲ್ಲಿ ಸಾಧ್ಯ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ 1,000 ಜನ ಪ್ರಜಾಕೀಯದ, ನೀವು ಕಾರ್ಮಿಕರು ಅಂತಿರಲ್ಲ, ಪ್ರಜಾಕೀಯದ ಕಾರ್ಮಿಕರನ್ನು ಹುಟ್ಟು ಹಾಕುವಂಥ ಕೆಲಸ ನೀವು ಮಾಡಬಹುದು. ಯಾಕೆಂದರೆ ಉಪೇಂದ್ರರ ಮೇಲೆ ಜನರಿಗೆ ನಂಬಿಕೆ ಇದೆ. ಆದರೆ ಉಪೇಂದ್ರ ಹೊರಗಡೆ ಬರ್ತಾ ಇಲ್ಲ. ಉಪೇಂದ್ರ ನಾನು ಹೇಳಿದ್ದೇ ಸರಿ, ಯಾರಾದರೂ ಮಾತನಾಡಲಿಕ್ಕೆ ಹೋದಾಗ ಅವರನ್ನೇ ಕನ್ಫ್ಯೂಷನ್ ಮಾಡ್ತೀರಿ. ಭಾಳಷ್ಟು ಏನು ನಮ್ಮ ಚಾನಲ್ನವರು ನಿಮ್ಮನ್ನು ಸಂದರ್ಶನ ಮಾಡೋಕ್ಕೆ ಬಂದಾಗ ಅವರನ್ನೇ ನೀವು ಕನ್ಫ್ಯೂಷನ್ ಮಾಡಾಕಿದ್ದೀರಿ. ಅವರನ್ನೇ ಕನ್ಫ್ಯೂಷನ್ ಮಾಡಿರುವಂತಹ ವಿಡಿಯೋಗಳು ಬಹಳಷ್ಟು ಇದ್ದಾವೆ. ಇನ್ನು ಮುಂದಾದರೂ ನಾವು ಅದನ್ನೇ ಹೇಳ್ತಿರೋದು, ಪ್ರಜಾಕೀಯ ಕರ್ನಾಟಕಕ್ಕೆ ಬೇಕು, ದೇಶಕ್ಕೆ ಬೇಕು. ನೀವು ಕೊನೆಯ ಪಕ್ಷ ಇನ್ನು 2 ವರ್ಷ ಟೈಮ್ ಇದೆ. ಆ 2 ವರ್ಷದಲ್ಲಿ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡೋಣ. ಪ್ರಜಾಕೀಯ ಯಾಕೆ ಬೇಕು? ಈ ಭ್ರಷ್ಟ ರಾಜಕಾರಣಿ, ಭ್ರಷ್ಟ ರಾಜಕೀಯ ವ್ಯವಸ್ಥೆ ಯಾವ ರೀತಿ ರಾಜ್ಯವನ್ನು, ದೇಶವನ್ನು ಹಾಳು ಮಾಡ್ತಾ ಇದೆ ಅನ್ನೋದನ್ನು ನಿಮ್ಮ ಬಾಯಿಂದ ಜನರಿಗೆ ತಿಳಿಸೋದಕ್ಕೆ ಆನ್ಲೈನನ್ನು ಬಿಟ್ಟು ಆಫ್ಲೈನ್ಗೆ ಬನ್ನಿ. ಆನ್ಲೈನಲ್ಲಿರೋದು ಅಷ್ಟೂ ಸಹ ನೀವು ಹೇಳಿದ್ದನ್ನು ಪೂರ್ತಿ ಕೇಳ್ತಾರೆ, ಪೂರ್ತಿ ನೋಡ್ತಾರೆ ಅನ್ನೋದು ತಪ್ಪು. ಆಫ್ಲೈನಲ್ಲಿ ಬಂದು ಜನರಿಗೆ ಮನವರಿಕೆ ಮಾಡಿಕೊಡಿ, ಕುತ್ಕೊಂಡು ಮಾತಾಡಿ. ಒಂದು ಸಮಾನ ಮನಸ್ಕರನ್ನ ಸೇರ್ಕೊಂಡು, ಎಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡಿ. ಬೇಕಾದಷ್ಟು ದಾರಿ ಇದೆ.
ಬೇಕಾದಷ್ಟು ದಾರಿ ಇದೆ. ಸರಿಯಾದಂತಹ ದಾರಿ ಹೋಗೋದಕ್ಕೆ ನಾವು ಸಹ ನಿಮಗೆ ಸಹಕಾರ ಕೊಡ್ತೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.